पूज्याय राघवेन्द्राय सत्य धर्म रथाय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವರು ಬೇಗೂರಿಂದ ಬಂದಿದ್ರು. ಬೇಗೂರು ಅಂದ್ರೆ ಎಲ್ಲಿ ಬರ್ತಾರೆ? ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಂತೆ. ಇವ್ರ ಮನೆಗೆ ನಾನು ಹೋಗಿದ್ದೆ ಒಂದ್ಸಲ. ಯಾವತ್ತು ಹೋಗಿದ್ದೆ ಅಂದ್ರೆ ಸುಮಾರು ಒಂದು 6 ತಿಂಗಳಾಗಿರ್ಬೋದಾ? 6 ತಿಂಗಳಾಗಿತ್ತು. 6 ತಿಂಗಳ ಹಿಂದ್ಗಡೆ ಹೋಗಿದ್ದೆ. ನೀನ್ ಇಲ್ಲಿ ಬಾರಪ್ಪ, ಮುಂದೆ ಬಾ. 6 ತಿಂಗಳ ಹಿಂದ್ಗಡೆ ಹೋಗಿದ್ದೆ. ಅವತ್ತು ಹೋದಂತ ಸಂದರ್ಭದಲ್ಲಿ ಇವ್ರ ಮನೆ, ಅಪ್ಪ ನಮ್ದು ಗುಡಿಸಲು ಮನೆ, ನನ್ನ ಮನೆಗೆ ನೀನು ಬರ್ತೀಯಾ ಅಂತ ಕೇಳಿದ್ರು. ನನಗೇನಪ್ಪ, ನನಗೆ ಲೋಕವೇ ನನ್ನ ಮಠ, ನಾನು ಎಲ್ಲಿ ಕರೆದ್ರು ಬರ್ತೀನಿ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಹಾಕಿದ್ದೀನಿ, ಆ ವಿಡಿಯೋನು ಹಾಕಿದ್ದೀನಿ. ತುಂಬ ಒಂಥರ ಗುಡಿಸಲು ಮನೆ, ತುಂಬ ಟಂಗಿನಗಿರಿ, ಯಾವುದು ಟಂಗಿನಗಿರಿ, ಎಲ್ಲ ಕಡೆ ಹಾಕಿದ್ರು. ಆ ಮನೆ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಇವೆಲ್ಲರೂ ಅದ್ಭುತವಾಗಿ ಸ್ವಾಗತಿಸಿದ್ರು. ಅಷ್ಟು ಪ್ರೀತಿ ಕೊಟ್ಟು ನನ್ನ ಮನೆಗೆ ನನ್ನ ಮಗನೇ ಬಂದೇನೋ ಅನ್ನೋ ಒಂದು ಭಾವನೆಯಿಂದ ನನ್ನನ್ನು ಸ್ವೀಕರಿಸ್ಕೊಂಡ್ರು. ಆ ಮನೆ ಒಳಗಡೆ ಹೋದಾಗ ಇವ್ರಿಗೆ ಹೇಳಿದ್ದೆ ನಾನು. ಏನು ಹೇಳಿದ್ದೆ ಅಂದರೆ, ಇಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ದಗದಗ ಅಂತ ಬೆಂಕಿ ಉರಿತು ನನಗೆ. ಆ ಬೆಂಕಿ ಉರಿದಾಗ ಇಲ್ಲಿ ಏನೋ ಒಂದು ಅನಾಹುತ ಆಗುತ್ತೆ. ಆದ್ರೆ ಅವ್ರಿಗೆ ಹೇಳೋದು ಬೇಡ, ಆದ್ರೆ ಯಾರಿಗೂ ಏನೂ ಆಗಲ್ಲ ಅಂತ ಗೊತ್ತಿತ್ತು. ನಾನು ಏನು ಹೇಳಿಲ್ಲ ಅವ್ರಿಗೆ. ಇಲ್ಲಿ ನಾನು ಏನು ಹೇಳಿಲ್ಲ, ಅವತ್ತು ನಾನು ಏನೂ ಹೇಳಿಲ್ಲ. ದಗದಗ ಬೆಂಕಿ ಉರಿತಾ ಇತ್ತು, ಅಷ್ಟೇ ನನ್ನ ಕಣ್ಣು ಮುಂದೆ ಬಂತು. ಆದ್ರೆ ಯಾರಿಗೂ ಏನೂ ಆಗಲ್ಲ ಅಂತ ಗೊತ್ತಿತ್ತು. ಅದೇ ಮುಖಾಂತರದಲ್ಲಿ ಈ ಗುಡಿಸಲು ಮನೆ, ಈ ಗುಡಿಸಲು ಮನೆ ಇಲ್ಲಿ ಅರಮನೆ ಆಗತ್ತೆ. ಇವ್ರಿಗೆ ಹೇಳಿದೆ ನಾನು, ಇಲ್ಲಿ ಅರಮನೆ ಆಗತ್ತೆ ಅಮ್ಮ, ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಇಲ್ಲಿ ದೇವಸ್ಥಾನ ಆಗತ್ತೆ ಅಂತಂದು ಇವ್ರಿಗೆ ಹೇಳಿದ್ದೆ ನಾನು. ಇಲ್ಲಿ ಈ ಗುಡಿಸಲು ಮನೆ ಅವತ್ತು ಬೆಂಕಿ ಹತ್ತಿ ದಗದಗ ಉರಿತಂತೆ. ಬೆಂಕಿ ಹತ್ತಿ ದಗದಗ ಉರಿತು. ಉರಿದಂತ ಸಂದರ್ಭದಲ್ಲಿ ನೀನು ಯೋಚನೆ ಮಾಡಬೇಡ, ಅದು ನನಗೆ ಮುಂಚೆನೆ ಗೊತ್ತಿತ್ತು. ಆದ್ರೆ ಗೊತ್ತಿತ್ತು ಅಂತಂದ್ರೆ ನಾನು ಇಲ್ಲೇನು ಪವಾಡ ಪುರುಷ ಅಲ್ಲ. ಯಾಕಂದ್ರೆ ಅವರು ರಾಯರು ಸೂಚನೆ ಕೊಟ್ಟಿದ್ದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಆ ಏನು ಭಸ್ಮ ಆಗಿ ಒಂದು ಬೆಂಕಿ ಹತ್ತಿ ಉರಿದಿರತಕ್ಕಂಥ ಒಂದು ಬೂದಿ ಶಿವನ ಒಂದು ವಿಭೂತಿ ಅನ್ಕೊ ನೀನು. ಇವಾಗ ನೀನು ಅಲ್ಲಿ ಹೋಗಿದೆಯಲ್ವಾ, ಅಲ್ಲಿ ಎಲ್ಲ ಏನೂ ಇಲ್ಲ, ಒಂಥರ ಖಾಲಿಯಾಗಿದೆ. ಅಂದ್ರೆ ಅದೇ ನಿನಗೆ ಅರಮನೆ ಆಗ್ಬಹುದು ಅಂತ ಅನ್ಕೊ ನೀನು. ಇವತ್ತು MLA ಅವರು ಬಂದು, ಅವತ್ತು ನಾನು ಹೇಳಿದೆ ದಗದಗ ಉರಿತಾ ಇರೋದು ಬೆಂಕಿ ಹತ್ತಿ ಉರಿತು. ಇವತ್ತು ಆ ಊರಲ್ಲಿರ್ತಕ್ಕಂಥ, ಆ ಕ್ಷೇತ್ರದಲ್ಲಿರ್ತಕ್ಕಂಥ MLA ಅವರು ಬಂದು ಒಂದು ಅರಮನೆ ಆಗತ್ತೆ ಅಂತ ಹೇಳಿ ಬಂದಿದ್ದೆ ನಾನು. ಈ ಗುಡಿಸಲು ಮನೆ ಹೋಗಿ ಇಲ್ಲಿ ಅರಮನೆ ಆಗತ್ತೆ ಅಂತ ಹೇಳಿದ್ದೆ. ಇವತ್ತು ಅವರು ಕೂಡ ಬಂದಿದ್ದಾರೆ. MLA ಅವರು ಬಂದು ಆ ಮನೆ ಕಟ್ಟುವುದಕ್ಕೆ ಹೇಳಿದಾರ? ಹೇಳಿ, ನೀವೇ ಹೇಳಿ. ರಾಯರು ಬಂದಾದ್ಮೇಲೆ ನಮ್ಮ ಗುಡಿಸಲು ಸುಟ್ಟೋಯ್ತು. ಆ ವ್ರತ ಹೇಳಿಕೊಟ್ಟಿದ್ರು 9 ವಾರ. ಆ ವ್ರತ ನಾವು ಮಾಡಿದ್ಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಒಳ್ಳೇದಾಗ್ತೈತೆ. ಈಗ ಆ ಗುಡಿಸಲು ಸುಟ್ಟೋತು. MLA ಸಾಹೇಬ್ರೆ ಬಂದು ಇವ್ರ ಪವಾಡದಿಂದ ನಮಗೆ ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ದೇವಸ್ಥಾನ ನಮಗೆ ಮನೆನೂ ಕಟ್ತೀನಿ ಅಂತ ಹೇಳಿದ್ದಾರೆ, ಮನೆನೂ ಕಟ್ತೀನಿ ಅಂತ ಹೇಳಿದ್ದಾರೆ. ಮನೆನೂ ಕಟ್ತೀನಿ ಅಂತ ಹೇಳಿದ್ದಾರೆ, ದೇವಸ್ಥಾನನೂ ಕಟ್ತೀನಿ ಅಂತ ಹೇಳಿದ್ದಾರೆ. ಅದೇ ಮುಖಾಂತರದಲ್ಲಿ ಈ ಅಮ್ಮ ಬಾ, ಈ ಅಮ್ಮ ಏನಾಯ್ತು? ಈ ಅಮ್ಮಂದು ಇವರಿಗೆ ಚೆನ್ನಾಗೇ ಇದ್ರು, ಏನಾಯ್ತು ಅಂತ ಗೊತ್ತಿರ್ಲಿಲ್ಲ. 9 ವಾರ ವ್ರತ ಹೇಳಿ ಕೊಟ್ಟಿದ್ರು ರಾಯರು. 9 ವಾರ ವ್ರತ ಮುಗಿದ ಮರುದಿನ ಕಾಯಿಲೆ ಏನೈತೆ ಅಂತ ನಮಗೆ ಗೊತ್ತಾಯ್ತು. ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಆಪರೇಷನ್ ಬೇಡ, ನಾವು ರಾಯರ್ ಕೊಟ್ಟಿದ್ದು ತೀರ್ಥನೆ ಕುಡಿ ಅಂತೇಳಿ ಕುಡಿಸಿದ್ವು. ಆಮೇಲೆ ಆಸ್ಪತ್ರೆ ಕರ್ಕೊಂಡು ಹೋದ್ರು. 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಅವರೇ ರಾಯರ್ ಪವಾಡ ಫೋನ್ ಮಾಡಿ, ಬೇರೆ ಡಾಕ್ಟ್ರಿಗೆ ಫೋನ್ ಮಾಡಿ ಅಲ್ಲಿ ಕಳಿಸಿದ್ರು ಶಿವಮೊಗ್ಗಕ್ಕೆ. ಅಲ್ಲಿ 17,000 ರೂಪಾಯಿನಾಗೆ ಮನೆ ಬಂದು ಇವತ್ತು ಚೆನ್ನಾಗದಾರೆ. ರಾಯರ್ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಆಯ್ತು, ಇರಲಿ ಪಾಪ. ಯಾಕಂದ್ರೆ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ನಾನು ರಾಯರಲ್ಲ ಇಲ್ಲಿ, ಆಯ್ತಾ? ರಾಯರು ಒಬ್ಬರೇ. ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ನಾವು ರಾಯರಲ್ಲ, ನಾವು ಗುರುಗಳಲ್ಲ, ನಾವು ನಿಮ್ಮಾಗೆ ರಾಯರ ಭಕ್ತರು. ಇಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮನುಷ್ಯರನ್ನ ದೇವ್ರನ್ನ ಮಾಡಬೇಡಿ. ಇಲ್ಲಿ ನಾವು ಒಬ್ರು ಮನುಷ್ಯರು, ಇಲ್ಲಿ ನಾವು ಗುರುಗಳು ಸ್ವಾಮಿಗಳಲ್ಲ.
ನಿಮ್ಮಾಗೆ ರಾಯರ ಭಕ್ತರು ನಾವು ಪಾದಯಾತ್ರೆ ಮಾಡ್ತಾ ಮಾಡ್ತಾ ಸುಮಾರು 5563 ಕಿಲೋಮೀಟರ್ ಯಾಕೆ ಹೋಗ್ತಾ ಇದ್ದೀನಿ? ಲೋಕ ಕಲ್ಯಾಣಕ್ಕೋಸ್ಕರ. ಲೋಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದಿರು, ಅಕ್ಕ ತಂಗಿಂದಿರು, ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅದೇ ಮುಖಾಂತರದಲ್ಲಿ ಇನ್ನೊಬ್ರು ಯಾರು ಗಂಡು ಮಗು ನಮ್ಮ ಸೊಸೆ ಸುಶೀನಾ, ಓಕೆ. ಅವ್ರಿಗೆ ಏನಾಯ್ತು? ಅವ್ರಿಗೆ ಹೇಳಮ್ಮ, ನಿಂಗೆ ಹೇಳು. ಅವರಿಗೆ ಗಂಡು ಮಗ ಆಯ್ತು. ಅವರಿಗೆ ಗುರುಗಳು ಬಂದು ಹೇಳಿದ್ರು ಗಂಡಾಗುತ್ತೆ ಅಂತ. ಅವಳಿಗೆ ಈಗ ಗಂಡು ಮಗ ಆಗಿತ್ತು. ನೋಡಿ, ಅವ್ರಿಗೆ ಬರಕ್ ಆಗ್ಲಿಲ್ಲ, ಕರ್ಕೊಂಡ್ ಬಂದಿದ್ರು. ನೋಡಿ, ಇಷ್ಟೆಲ್ಲಾ ಪವಾಡಗಳು ನಡೀತಾ ಇದೆ ಅಂದ್ರೆ ಅವರು ಧ್ವನಿ ಮುಖಾಂತರದಲ್ಲೇ ಬಂದು ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬರಕ್ಕೆ? 120 ಕಿಲೋಮೀಟರ್. 120 ಕಿಲೋಮೀಟರ್. 120 ಕಿಲೋಮೀಟರ್ ಟಾಟಾ ಎಸಿ ಇಲ್ಲಿ ಬಂದು ನನಗೆ ಪವಾಡ ಆಗಿದೆ ಅಂತ ಹಂಚ್ಕೊಳಕಂತಂದು ಬಂದಿದ್ದಾರೆ. ಶ್ರೀರಾಮನ್ನ ಇವತ್ತು ಯಾರ್ಯಾರು ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದಾರೋ ಅವ್ರ ಮನೆಗೆ ಈ ಪ್ರತಿ ಒಂದೊಂದು ಗರ್ಭಗುಡಿಯಲ್ಲಿ ಕರ್ಕೊಂಡು ಹೋಗಿರುವಂತ ಆ ರಾಮನ ವಿಗ್ರಹವನ್ನು ನಿಮ್ಮ ಮನೆಗೆ ತಗೊಂಡ್ ಬರ್ತೀನಿ. ಎಲ್ಲರೂ ಯಾರ್ಯಾರು ರಾಮನ ವಿಗ್ರಹವನ್ನು ಇವತ್ತು ತಗೊಳಕ್ ಬಂದಿರ್ತಾರೆ, ಈ ವಿಡಿಯೋನ ಸಾಕ್ಷಿ ಇರುತ್ತೆ. ನಿಮ್ಮ ಮನೆಗೂ ಬರ್ತೀನಿ, ಇವ್ರ ಮನೆಗೂ ಬರ್ತೀನಿ, ಎಲ್ಲಾರ ಮನೆಗೂ ಬರ್ತೀನಿ. ಬಂದಿದ್ದಾರೆ ಅಂತಲ್ಲ, ಬರ್ದವ್ರ ಮನೆಗೂ ಬರ್ತೀನಿ. ಆದ್ರೆ ತಡವಾಗ್ಬಹುದು. ಬಂದವ್ರ ಮನೆಗೆ ಮುಗಿಸ್ಕೊಂಡು ಆಮೇಲೆ ಬರ್ದವ್ರ ಮನೆಗೆ ಹೋಗಕ್ಕಾಗುತ್ತೆ. ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ರಿ. ಇಲ್ಲೆಲ್ಲ ಪವಾಡಗಳಾಗ್ತಾ ಇರೋದು ನಮ್ಮಿಂದ ಅಲ್ಲ. ಇಷ್ಟೆಲ್ಲ ಸಾವಿರಾರು ಜನ, ಇಡೀ ಕರ್ನಾಟಕ ಇವತ್ತು ನಾನು ಹುಡುಕ್ತಾ ಇದೆ. ಇಡೀ ಕರ್ನಾಟಕನೇ ಹುಡುಕ್ತಾ ಇದೆ. ಪ್ರತಿ ಒಂದೊಂದು ಮೂಲೆಯಿಂದ ಹುಡುಕ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಗದಗು, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಗದಗು, ಬಾಗಲಕೋಟೆ, ಮುದ್ದೇಬಿಹಾಳ, ಬಿಜಾಪುರ, ಬೀದರು, ಗುಲ್ಬರ್ಗ, ಸುಮಾರು ಬೆಳಗಾವು, ಅಥಣಿ, ಎಲ್ಲಾ ಕಡೆಯಿಂದ ಇದೆಲ್ಲ ಬಿಟ್ಟು ಆಂಧ್ರಕ್ಕೂ ಹೋಗ್ತಾ ಇದ್ದಾರೆ. ಆಂಧ್ರದಲ್ಲಿ ಬರ್ತಾ ಇದ್ದಾರೆ, ಗೋವಾದಿಂದ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಇದು ಪವಾಡ ಅಂದ್ರೆ. ಇಲ್ಲಿ ಪವಾಡ ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ಅವರು. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರ್ಬೇಕು. ಇವತ್ತು ರಾಯರ್ ಫೋಟೋ ಪ್ರತಿ ಒಬ್ಬೊಬ್ರು ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು. ಒಂದೊಂದು ಶಾಪ್ ಅಲ್ಲಿ ಕೂಡ ರಾಯರ್ ಫೋಟೋ ಬರಬೇಕು. ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಗುರುಗಳು ಇರ್ತಾರೆ ನೋಡಿ, ಅವರು ಅರ್ಚಕರು ಇರ್ತಾರಲ್ಲ, ಅವ್ರ ಗುರುಗಳು. ಇಲ್ಲಿ ನಾವು ಗುರುಗಳಲ್ಲ. ದಯವಿಟ್ಟು ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ರಾಯರು ಇರುವುದು ಒಬ್ರೇ. ಅರ್ಥ ಆಯ್ತಲ್ವಾ? ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲಿ ರಾಯರ ಮಠಕ್ಕೆ ಹೋಗಿರ್ತೀವೋ ಅಲ್ಲಿ ಅರ್ಚಕರಿರ್ತಾರೋ, ಅವ್ರ ಆಶೀರ್ವಾದ ತಗೊಂಡು ಅವ್ರ ಹತ್ರ ಮಂತ್ರಾಕ್ಷತೆ ಇಸ್ಕೊಂಡು ಬನ್ನಿ. ಇನ್ನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಅನುಗ್ರಹ ಆಗುತ್ತೆ, ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಪವಾಡಗಳಾಗುತ್ತೆ. ಆಯ್ತಲ್ವಾ? ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ, ಆಮೇಲೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ, ಭಗವಂತ ಕಾಪಾಡಲಿ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.